ಈ ಬಾರಿಯ ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗಬಹುದು ನಿಮ್ಮ ಪ್ರಕಾರ? ಪ್ರಕಾರ ಟೂ ಅರ್ಲಿ ಟು ಸೇ ಬಿಕಾಸ್ 50 ದಿನ ಆಗಿರೋವಂಥದ್ದು. ಬಿಕಾಸ್ 50 ದಿನ ಹೆಂಗೆ ಅಂತಂದ್ರೆ ನನ್ಗೆ ಗೊತ್ತಿರೋ ಪ್ರಕಾರ 50 ದಿನದಲ್ಲಿ ಅಲ್ಲಿರೋವಂಥ ಕಂಟೆಸ್ಟೆಂಟ್ಗಳು ಒಂದು ಕ್ಲಾರಿಟಿಗೆ ಬರ್ತಾರೆ. ಅಂದರೆ ಹೊರಗೆ ನೋಡೋರ್ಗು ಒಂದು ಕ್ಲಾರಿಟಿ ಸಿಗುತ್ತೆ, ಇವ್ರಿಂಗೆ ಆಗ್ಬೋದು ಅಂತ. ಇನ್ನೂ ನಿಜವಾದ ಆಟ ಶುರುವಾಗೋದು. ಬಟ್ ಫ್ರಮ್ ದ ಬಾಟಮ್ ಆಫ್ ದ ಹಾರ್ಟ್ ಹೇಳಬೇಕು ಅಂತಂದ್ರೆ ರಕ್ಷಿತಾ ತುಂಬಾ ಇಷ್ಟ. ಒಂದು ಮೇ ಬಿ ನಮ್ಮ ಊರವರು ಅನ್ನೋಂಥ ಕನೆಕ್ಷನ್ ಇರ್ಲಬಹುದು. ಬಿಕಾಸ್ ಖುಷಿ ಅಲ್ವಾ, ನಮ್ಮ ಊರವರು ಇನ್ನೊಬ್ರು ವಿನ್ ಆದ್ರೆ ನಮಗೊಂದು ಖುಷಿ, ನಾನು ವಿನ್ ಆಗಿದೆ, ನಮ್ಮ ಊರವರು ಇನ್ನೊಬ್ರು ವಿನ್ ಆದ್ರು ಅಂತ. ಅಂಡ್ ಅವ್ರು ಡಿಸರ್ವಿಂಗ್ಲಿ ಆಡ್ತಾ ಇದ್ದಾರೆ. ಇನ್ನೊಂದು ನನಗೆ ಫೇವ್ರೇಟ್ ಅಂದ್ರೆ ಗಿಲ್ಲಿ ಅವರು. ಬಿಕಾಸ್ ಅವರು ಒಂದು ಪಂಚ್ ಲೈನ್ಗಳಾಗಿರ್ಬೋದು, ಅಲ್ಲಿ ಕಾಮಿಡಿ ಮಾಡಕ್ ಹೋದ್ರೆ ವರ್ಕ್ ಆಗಲ್ಲ. ಅದು ಕಾಮಿಡಿ ಅದ್ರ ಪಾಡಿಗೆ ಆಗಬೇಕು. ಅದು ಅವ್ರ ಥ್ರೂ ಆಗ್ತಾ ಇದೆ, ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ, ನನಗೂ ಸಿಗ್ತಾ ಇದೆ. ಸೊ ರಕ್ಷಿತಾ ಅಂಡ್ ಗಿಲ್ಲಿ ನನ್ನ ಫೇವ್ರೇಟ್ ಅಂತ ಹೇಳ್ಬೋದು. ಈ ಬಾರಿಯ ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗಬಹುದು ನಿಮ್ಮ ಪ್ರಕಾರ? ಪ್ರಕಾರ ಟೂ ಅರ್ಲಿ ಟು ಸೇ ಬಿಕಾಸ್ 50 ದಿನ ಆಗಿರೋವಂಥದ್ದು. ಬಿಕಾಸ್ 50 ದಿನ ಹೆಂಗೆ ಅಂತಂದ್ರೆ ನನ್ಗೆ ಗೊತ್ತಿರೋ ಪ್ರಕಾರ 50 ದಿನದಲ್ಲಿ ಅಲ್ಲಿರೋವಂಥ ಕಂಟೆಸ್ಟೆಂಟ್ಗಳು ಒಂದು ಕ್ಲಾರಿಟಿಗೆ ಬರ್ತಾರೆ. ಅಂದರೆ ಹೊರಗೆ ನೋಡೋರ್ಗು ಒಂದು ಕ್ಲಾರಿಟಿ ಸಿಗುತ್ತೆ, ಇವ್ರಿಂಗೆ ಆಗ್ಬೋದು ಅಂತ. ಇನ್ನೂ ನಿಜವಾದ ಆಟ ಶುರುವಾಗೋದು. ಬಟ್ ಫ್ರಮ್ ದ ಬಾಟಮ್ ಆಫ್ ದ ಹಾರ್ಟ್ ಹೇಳಬೇಕು ಅಂತಂದ್ರೆ ರಕ್ಷಿತಾ ತುಂಬಾ ಇಷ್ಟ. ಒಂದು ಮೇ ಬಿ ನಮ್ಮ ಊರವರು ಅನ್ನೋಂಥ ಕನೆಕ್ಷನ್ ಇರ್ಲಬಹುದು. ಬಿಕಾಸ್ ಖುಷಿ ಅಲ್ವಾ, ನಮ್ಮ ಊರವರು ಇನ್ನೊಬ್ರು ವಿನ್ ಆದ್ರೆ ನಮಗೊಂದು ಖುಷಿ, ನಾನು ವಿನ್ ಆಗಿದೆ, ನಮ್ಮ ಊರವರು ಇನ್ನೊಬ್ರು ವಿನ್ ಆದ್ರು ಅಂತ. ಅಂಡ್ ಅವ್ರು ಡಿಸರ್ವಿಂಗ್ಲಿ ಆಡ್ತಾ ಇದ್ದಾರೆ. ಇನ್ನೊಂದು ನನಗೆ ಫೇವ್ರೇಟ್ ಅಂದ್ರೆ ಗಿಲ್ಲಿ ಅವರು. ಬಿಕಾಸ್ ಅವರು ಒಂದು ಪಂಚ್ ಲೈನ್ಗಳಾಗಿರ್ಬೋದು, ಅಲ್ಲಿ ಕಾಮಿಡಿ ಮಾಡಕ್ ಹೋದ್ರೆ ವರ್ಕ್ ಆಗಲ್ಲ. ಅದು ಕಾಮಿಡಿ ಅದ್ರ ಪಾಡಿಗೆ ಆಗಬೇಕು. ಅದು ಅವ್ರ ಥ್ರೂ ಆಗ್ತಾ ಇದೆ, ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ, ನನಗೂ ಸಿಗ್ತಾ ಇದೆ. ಸೊ ರಕ್ಷಿತಾ ಅಂಡ್ ಗಿಲ್ಲಿ ನನ್ನ ಫೇವ್ರೇಟ್ ಅಂತ ಹೇಳ್ಬೋದು. ಈ ಬಾರಿಯ ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗಬಹುದು ನಿಮ್ಮ ಪ್ರಕಾರ? ಪ್ರಕಾರ ಟೂ ಅರ್ಲಿ ಟು ಸೇ ಬಿಕಾಸ್ 50 ದಿನ ಆಗಿರೋವಂಥದ್ದು. ಬಿಕಾಸ್ 50 ದಿನ ಹೆಂಗೆ ಅಂತಂದ್ರೆ ನನ್ಗೆ ಗೊತ್ತಿರೋ ಪ್ರಕಾರ 50 ದಿನದಲ್ಲಿ ಅಲ್ಲಿರೋವಂಥ ಕಂಟೆಸ್ಟೆಂಟ್ಗಳು ಒಂದು ಕ್ಲಾರಿಟಿಗೆ ಬರ್ತಾರೆ. ಅಂದರೆ ಹೊರಗೆ ನೋಡೋರ್ಗು ಒಂದು ಕ್ಲಾರಿಟಿ ಸಿಗುತ್ತೆ, ಇವ್ರಿಂಗೆ ಆಗ್ಬೋದು ಅಂತ. ಇನ್ನೂ ನಿಜವಾದ ಆಟ ಶುರುವಾಗೋದು. ಬಟ್ ಫ್ರಮ್ ದ ಬಾಟಮ್ ಆಫ್ ದ ಹಾರ್ಟ್ ಹೇಳಬೇಕು ಅಂತಂದ್ರೆ ರಕ್ಷಿತಾ ತುಂಬಾ ಇಷ್ಟ. ಒಂದು ಮೇ ಬಿ ನಮ್ಮ ಊರವರು ಅನ್ನೋಂಥ ಕನೆಕ್ಷನ್ ಇರ್ಲಬಹುದು. ಬಿಕಾಸ್ ಖುಷಿ ಅಲ್ವಾ, ನಮ್ಮ ಊರವರು ಇನ್ನೊಬ್ರು ವಿನ್ ಆದ್ರೆ ನಮಗೊಂದು ಖುಷಿ, ನಾನು ವಿನ್ ಆಗಿದೆ, ನಮ್ಮ ಊರವರು ಇನ್ನೊಬ್ರು ವಿನ್ ಆದ್ರು ಅಂತ. ಅಂಡ್ ಅವ್ರು ಡಿಸರ್ವಿಂಗ್ಲಿ ಆಡ್ತಾ ಇದ್ದಾರೆ. ಇನ್ನೊಂದು ನನಗೆ ಫೇವ್ರೇಟ್ ಅಂದ್ರೆ ಗಿಲ್ಲಿ ಅವರು. ಬಿಕಾಸ್ ಅವರು ಒಂದು ಪಂಚ್ ಲೈನ್ಗಳಾಗಿರ್ಬೋದು, ಅಲ್ಲಿ ಕಾಮಿಡಿ ಮಾಡಕ್ ಹೋದ್ರೆ ವರ್ಕ್ ಆಗಲ್ಲ. ಅದು ಕಾಮಿಡಿ ಅದ್ರ ಪಾಡಿಗೆ ಆಗಬೇಕು. ಅದು ಅವ್ರ ಥ್ರೂ ಆಗ್ತಾ ಇದೆ, ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ, ನನಗೂ ಸಿಗ್ತಾ ಇದೆ. ಸೊ ರಕ್ಷಿತಾ ಅಂಡ್ ಗಿಲ್ಲಿ ನನ್ನ ಫೇವ್ರೇಟ್ ಅಂತ ಹೇಳ್ಬೋದು.